ಉದ್ಯಮಗಳನ್ನು ಕಟ್ಟಿ ನಡೆಸುತ್ತಿರುವ ಯುವ ಉದ್ಯಮಿಗಳಿಂದ ಅವರ ಅನುಭವಗಳನ್ನು ತಲುಪಿಸುವುದೇ ಈ ಚಾನೆಲ್ನ ಮುಖ್ಯ ಉದ್ದೇಶ. ಇವತ್ತು ನಮಗೆ ನಮ್ಮೊಂದಿಗೆ ಕುಶಲ್ ಇದ್ದಾರೆ. ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ. ಕುಶಲ್ ರವರೇ, ನಿಮ್ಮ ಹಿನ್ನೆಲೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಸರ್, ನಮ್ಮ ಟೈಲರಿಂಗ್ ಫೀಲ್ಡ್ ಅಲ್ಲಿ ಇದ್ದಿದ್ದು ನಮ್ಮ ಅಪ್ಪಾಜಿ ಅವರೆಲ್ಲ. ನಾವು ಅಲ್ಲಿಂದ ನಾವು ಬಟ್ಟೆ ಅಂಗಡಿ ಮಾಡ್ಕೊಬೇಕು ಅಂತ ಒಂದು ಡ್ರೀಮ್ ಇಂದ ಕಾರಣದಿಂದಾಗಿ ನಾವು ಈ ತರ ಮಾಡ್ಕೊಂಡ್ವಿ ಬಟ್ಟೆ ಅಂಗಡಿ ಮಾಡಿದ್ದೀರಾ. ಸರ್, ನಿಮ್ಮ ಎಜುಕೇಶನ್ ಏನು? ಡಿಪ್ಲೊಮಾ ಮಾಡಿದ್ವಿ. ಡಿಪ್ಲೊಮಾ ಮಾಡಿದ್ದೀರಾ. ಇದಕ್ಕೂ ಮೊದಲು ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ತಿದ್ರಾ ಅಥವಾ ಜಾಬ್ಗೆ ಏನಾದ್ರು ಹೋಗಿದ್ರಾ? ಹೌದು, ನಾವು ಟೈಲರಿಂಗ್ ಮಾಡ್ತಾ ಇದ್ದೆ. ನಾವು ಅಪ್ಪಾಜಿ ಅವರೆಲ್ಲ ಮೊದ್ಲಿಂದ ಎಲ್ಲ ಟೈಲರಿಂಗ್ ಮಾಡಿದ್ರು. ಸೊ ಅವ್ರು ನೋಡ್ಕೊಂಡು ನಾವು ಕಲ್ತಿದ್ವಿ. ಸೊ ಹಾಗಾಗಿ ನಾವು ಟೈಲರಿಂಗ್ ಮಾಡಿದ್ವಿ. ಅದಾದ ನಂತರ ನಮ್ಮೊಂದು ಡ್ರೀಮ್ ಒಂದು ಬಟ್ಟೆ ಅಂಗಡಿ ಮಾಡ್ಕೊಳ್ಳೋಣ. ಈಗ ಏನಾದ್ರು ಹುಡುಗರು ಹತ್ರ ಹೇಳಿದ್ರೆ ಅಪ್ಡೇಟ್ ಮಾಡ್ಕೊಬೇಕು ಅಂತ ಅನ್ಸತ್ತಲ್ಲ. ಸೊ ಹಾಗಾಗಿ ನಾವು ಅಪ್ಡೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ಟೆ ಅಂಗಡಿ ಹೋಗಲ್ಲ. ನಿಮಗೆ ಈ ಉದ್ಯಮಕ್ಕೆ ಬರೋಕ್ಕೂ ಮುಂಚೆನೆ ಅದು ಅನುಭವ ಇತ್ತು ಅಂದ್ರೆ ಬಟ್ಟೆ ಬಗ್ಗೆ ಎಲ್ಲ ಸ್ವಲ್ಪ ಅನುಭವ ಆಯ್ತು. ಬಟ್ಟೆ ಫೀಲ್ಡ್ ಅಲ್ಲೇ ಇದ್ರದಿಂದ ನೀವು ಈ ಬಿಸ್ನೆಸ್ ಬಂದ್ರಿ. ಓಕೆ ಸರ್, ಈ ಬಿಸ್ನೆಸ್ ಇಂಥದೊಂದು ಸಣ್ಣದಾಗಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಒಂದು ಎಷ್ಟು ಬಂಡವಾಳ ಬೇಕಾಗುತ್ತೆ? ಒಂದ್ 3 ಲಕ್ಷ ಆದ್ರೂ ಬೇಕಾಗತ್ತೆ. ಓಕೆ, ಮುಖ್ಯವಾಗಿ ಯಾವ್ದಕ್ ಖರ್ಚಾಗತ್ತೆ ಸರ್? ಬಿಲ್ಡಿಂಗ್ ರೆಂಟಿಗೆ ಖರ್ಚಾಗುತ್ತೆ, ರೆಂಟಿಗೆ ಬಟ್ಟೆಗೆ. ಮತ್ತೆ ಈ ಬಟ್ಟೆ ನಾವು ಎಲ್ಲೆಲ್ಲ ಏನ್ ತಗೊಂತೀವಿ ಅದ್ರ ಮೇಲೆ ಹೋಗುತ್ತೆ. ನಮ್ಮ ಮತ್ತೆ ಇಂಟೀರಿಯರ್ಗೆ, ವರ್ಕಿಗೆ ಎಲ್ಲ ಹೋಗುತ್ತೆ. ಸರ್, ಟೈಮಿಂಗ್ಸ್ ಹೆಂಗಿರುತ್ತೆ ನಿಮ್ದು? ಸರ್, ನಮ್ದೆಲ್ಲ ಟೈಮಿಂಗ್ಸ್ ಆಗಿ ನಾವು ಒಂದು 10-10:30 ಓಪನ್ ಮಾಡಿದ್ರೆ ನಾವು ನೈಟ್ 8:30 9 ಗಂಟೆ ಆಗುತ್ತೆ. ಆಲ್ಮೋಸ್ಟ್ ವಾರದ 7 ದಿವಸನೂ ಓಪನ್ ಇರುತ್ತೆ. ನಾವು ಒಬ್ಬನೇ ಇರೋದ್ರ ಕಾರಣದಿಂದಾಗಿ ನಾವು ಒಂದೊಂದ್ಸಲಿ ಇಲ್ದೇ ಇದ್ದಂದ್ರು ಬಟ್ಟೆ ಪರ್ಚೇಸಿಗೆ ಎಲ್ಲ ಹೋದಾಗ ಒಂದೊಂದ್ ದಿನ ಇರಲ್ಲ ಅಷ್ಟೇ. ಅದಂದ್ರೆ ಎಲ್ಲ ದಿನ. ಸದ್ಯಕ್ಕೆ ನೀವು ಯಾವ ಸ್ಟಾಫ್ ಅನ್ನು ಇಟ್ಕೊಂಡಿಲ್ಲ? ಸ್ಟಾಫ್ ಇಟ್ಕೊಂಡಿಲ್ಲ. ಸೊ ಫಸ್ಟ್ ಬಿಸ್ನೆಸ್ ಮಾಡಿ ಬರ್ಬೇಕು ಅನ್ನೋರು ಇದನ್ನ ತಿಳ್ಕೊಬೇಕು. ವಾರದ 7 ದಿವಸ ಕೆಲಸ ಮಾಡಕ್ ರೆಡಿ ಇರ್ಬೇಕು. ಸೊ ಮತ್ತೆ ಸಮಯನೂ ಅಷ್ಟೇ. ಒಂದು ಜಾಬ್ ಬೇಕಾದ್ರೆ ಬೆಳಗ್ಗೆ ಲಾಗಿನ್ ಲಾಗೌಟ್ ತರ ನಿಮ್ಗೆ ಯಾವ್ದು ನಿರ್ದಿಷ್ಟವಾದ ಸಮಯ ಇರಲ್ಲ. ಎನಿ ಟೈಮ್ ಕಸ್ಟಮರ್ ಬರ್ತಾರೆ ಅಂದ್ರೆ ನೀವು ರೆಡಿ ಇರ್ಬೇಕು. ಸರ್, ಮುಖ್ಯವಾಗಿ ಬಟ್ಟೆ ಬಿಸ್ನೆಸ್ ಬಂದ್ರೆ ಸೋರ್ಸಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕ್ವಾಲಿಟಿ ಡಿಪೆಂಡ್ ಆಗೋದೇ ನೀವು ಎಲ್ಲಿಂದ ಬಟ್ಟೆ ತರಿಸ್ತಿದ್ದೀರಾ ಅಂತ. ಸರ್, ಎಲ್ಲಿಂದ ಬಟ್ಟೆ ತರಿಸ್ತಾ ಇದಾರೆ ಮೇನ್ ಆಗಿ? ನಾವೆಲ್ಲ ಆಲ್ಮೋಸ್ಟ್ ಕನ್ನಡದಲ್ಲೇ ತಗೊಳಕ್ಕೆ ಟ್ರೈ ಮಾಡ್ತೀವಿ. ನಾವು ಈಗ ಜಾಸ್ತಿ ತಗೊಳೋದು ಬೆಂಗಳೂರಿಂದ ಈ ತರ ತರಿಸ್ತೇವೆ. ಬಟ್ಟೆ ನಾವು ಎಷ್ಟು ಕ್ವಾಲಿಟಿ ಯಾವ ತರ ಕೊಡ್ತೀವೋ ಅದೇ ರೀತಿ ಕಸ್ಟಮರ್ಸ್ ಬರ್ತಾರೆ. ನಾವು ಆದಷ್ಟು ಆಲ್ಮೋಸ್ಟ್ ನಾವು ಕ್ವಾಲಿಟಿನ ನೋಡಿ ತಗೊಂಡ್ಬರ್ತೀವಿ. ಸರ್, ನಿಮ್ ಬಿಸ್ನೆಸ್ ಅಲ್ಲಿ ಸಾಮಾನ್ಯವಾಗಿ ಏನ್ ಚಾಲೆಂಜಸ್ ನೋಡ್ತೀರಾ ಆನ್ ಡೇ ಟು ಡೇ ಬೇಸಿಸ್? ಸೊ ಡೇ ಟು ಡೇ ಬೇಸಿಸ್ ಅಂತ ಹೇಳಿದ್ರೆ ಒಂದೊಂದ್ ದಿನ ಜಾಸ್ತಿನೂ ಆಗತ್ತೆ, ಒಂದೊಂದ್ಸಲ ಕಮ್ಮಿನೂ ಆಗತ್ತೆ. ಬಟ್ ಅದೇ ರೀತಿ ಒಂದೊಂದು ಈಗ ಅನ್ಸೀಸನ್ ಸೀಸನ್ ಟೈಮ್ಸ್ ಅವೆಲ್ಲ ಬರ್ತವೆ. ಅನ್ಸೀಸನ್ ಟೈಮ್ ಅಲ್ಲಿ ಎಲ್ಲ ನಾವು ತುಂಬಾನೇ ಒಂದೊಂದ್ಸಲಿ ಕಮ್ಮಿನೂ ಆಗತ್ತೆ. ಅವೆಲ್ಲ ನಾವು ನೋಡ್ಕೊಂಡು ಫೇಸ್ ಮಾಡಿರ್ತೀವಿ. ಓಕೆ ಸರ್, ಇವಾಗ ಪ್ರೈಮರಿಯಾಗಿ ಏನ್ ಲೈಸೆನ್ಸ್ ಗಳು ಮಾಡಿಸ್ಬೇಕು? ಇಂತ ಒಂದು ಬಿಸ್ನೆಸ್ ಒಂದು ಬಟ್ಟೆ ಶಾಪ್ ತೆಗಿತೀನಿ ಅಂದ್ರೆ ಒಂದು ಶಿವಮೊಗ್ಗದಂತ ನಗರದಲ್ಲಿ ಏನು ಲೈಸೆನ್ಸ್ ಗಳು ಬೇಕಾಗುತ್ತೆ? ಅಂದ್ರೆ ಫಸ್ಟ್ ಅಂದ್ರೆ ನೀವು ಅಂಗಡಿಯ ರೆಂಟ್ ಅಗ್ರಿಮೆಂಟ್ಸ್ ಅವೆಲ್ಲ ಮಾಡಿಸ್ಬೇಕಾಗತ್ತೆ. ಅದಾದ್ಮೇಲೆ ಈ ನಗರಸಭೆಯಲ್ಲಿ ಒಂದು ನಾವ್ ಇಲ್ಲೂ ಶಾಪ್ ಓಪನ್ ಮಾಡಿದ್ವಿ ಅಂತೆಲ್ಲ ಮಾಡಿಸ್ಬೇಕಾಗತ್ತೆ. ಅದಾದ್ಮೇಲೆ ನಿಮಗೆ ಏನಾದ್ರು ನಾವು ಸ್ಟಾರ್ಟಿಂಗ್ ಮಾಡಿರೋ ಅಂದ್ರೆ IT ಎಲ್ಲ ಯೂಸ್ ಮಾಡ್ಬೋದು. ಅದಾದ ನಂತರ ಏನಾದ್ರು ಜಾಸ್ತಿ ಇನ್ಕಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು GST ಅವೆಲ್ಲ ಇದು ಮಾಡ್ಬೋದು. ಸರ್, ಇತ್ತೀಚಿನ ದಿನಗಳಲ್ಲಿ ಬಟ್ಟೆಗಳ ಬಗ್ಗೆ ಕ್ರೇಜ್ ತುಂಬಾನೇ ಜಾಸ್ತಿ ಆಗಿದೆ. ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ತುಂಬಾನೇ ಆಗಿದೆ. ಎಲ್ರೂನು ಸೊ ಒಂದು ಡ್ರೀಮ್ ಆಗ್ಬಿಟ್ಟಿದೆ, ನಾನು ಒಂದೊಂದು ಬಟ್ಟೆ ಶಾಪ್ ತೆಗಿಬೇಕು, ನಾನು ಈ ತರ ಬಿಸ್ನೆಸ್ ಮಾಡ್ಬೇಕು ಅನ್ನೋದು. ಸೊ ಇದು ಬಿಸ್ನೆಸ್ ಒಳ್ಳೇದಾ ಅಥವಾ ಇದರಿಂದ ಏನಾದ್ರು ಸಮಸ್ಯೆಗಳಾಗ್ತಿದ್ಯಾ? ಸಮಸ್ಯೆಗಳಂತ ಹೇಳಿದ್ರೆ ಬ್ರದರ್, ಈಗ ತುಂಬಾನೇ ಜನ ಯೂಸ್ ಮಾಡಿದ್ರೆ ಓಕೆ, ಅವರು ಇದು ಮಾಡಿರ್ತಾರೆ. ಬಟ್ ಒಂದೊಂದ್ಸಲಿ ಸಡನ್ ಆಗಿ ಅಂಗಡಿ ಇದ್ ಮಾಡೋರು ಏನ್ ಅನ್ಕೊಂತಾರೆ ಅಂದ್ರೆ ಈ ಅಂಗಡಿಗೆ ಆಗ್ತು ಅಂತ ಹೇಳಿದ್ರೆ ಅಷ್ಟೇ ಇನ್ಕಮ್ ಬರತ್ತೆ ಅಂತ ಅನ್ಕೊಂತಾರೆ. ಬಟ್ ಆತರ ಆಗಲ್ಲ. ಸೀಸನ್ ಇದ್ದಾಗ ಒಂದೊಂದ್ ದಿನ ತುಂಬಾನೇ ಚೆನ್ನಾಗತ್ತೆ, ಒಂದೊಂದ್ ದಿನ ಏನು ನೋಡಕ್ ಆಗಲ್ಲ. ಅವಾಗ ಏನ್ ಅನ್ಸತ್ತೆ ಅಂತ ಹೇಳಿದ್ರೆ ಜನರಿಗೆ ತುಂಬಾನೇ ಏನೋ ಹೋಗ್ಬಿಡ್ತೇನೋ ಅಮೌಂಟ್ ಎಲ್ಲ ಸುಮ್ನೆ ನಾವು ಹಾಕಿ ಬಂಡವಾಳಗಳು ಇದಾಯ್ತು ಅಂತೆಲ್ಲ ಅನ್ಕೊಂತಾರೆ. ಸೊ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳೇ ಫೇಮ್ ನೋಡ್ಕೊಂಡ್ಬಿಟ್ಟು ಜನ ನುಗ್ಗೋದನ್ನ ನೋಡ್ಕೊಂಡ್ಬಿಟ್ಟು ಹಾಕ್ಬಾರ್ದು. ಅದ್ರ ಬಗ್ಗೆ ಅಧ್ಯಯನ ಮಾಡ್ಬಿಟ್ಟೆ ಮಾಡಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ ನೀವು ಮೊದಲು ಟೈಲರಿಂಗ್ ಫೀಲ್ಡ್ ಅಲ್ಲಿ ಇದ್ರೆ, ಸೊ ನಾವು ನಮ್ಮ ಸ್ನೇಹಿತರೆಲ್ಲ ಇದ್ರು, ಅವ್ರ ಕಡೆಯಿಂದ ತುಂಬಾನೇ ತಿಳ್ಕೊಂಡು ಯಾವ ತರ ಏನು ನನಗೆ ಸ್ಟಾರ್ಟಿಂಗ್ ಎಲ್ಲ ತುಂಬಾನೇ ತೋರಿಸ್ಕೊಟ್ಟು ಯಾವ ತರ ಏನ್ ಮಾಡ್ಬೇಕು ಅಂತ ಅವೆಲ್ಲ ತಿಳ್ಕೊಂಡೆ ಆಮೇಲೆ ನಾನು. ಸರ್, ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಟ್ರೆಡಿಷನಲ್ ಮತ್ತೆ ಮಾಡರ್ನ್ ಬಟ್ಟೆಗಳಿದಾವೆ. ಸೊ ಅದರ ಡಿಫ್ರೆನ್ಸ್ ಏನಾದ್ರು ಇದೆಯಾ? ಮಾಡರ್ನ್ಸ್ ಗಳೆಲ್ಲ ತುಂಬಾನೇ ಚೆನ್ನಾಗಿ ಓಡುತ್ತೆ. ಟ್ರೆಡಿಷನಲ್ ಈಗ ಮದ್ವೆ ಸೀಸನ್ ಅಂತ ಟೈಮ್ ಅಲ್ಲಿ ಟ್ರೆಡಿಷನ್ಸ್ ಆತರ ಎಲ್ಲ ಆಗುತ್ತೆ. ಸೊ ಇವಾಗ ಯಾವ ತರ ಬಟ್ಟೆ ಜನ ಇಷ್ಟಪಡ್ತಿದ್ದಾರೆ? ಇಲ್ಲ, ಜಾಸ್ತಿ ಅಂತ ಹೇಳಿದ್ರೆ ಟ್ರೆಡಿಷನಲ್ ಅಂತ ಹೇಳಿದ್ರೆ ಈಗ ಮದ್ವೆ ಸೀಸನ್ ಮಾತ್ರ ಇದು ಮಾಡ್ತಾರೆ. ಅದು ಬಿಟ್ರೆ ಎಲ್ಲ ಸ್ಟೈಲಿಶ್ ನೋಡ್ಕೊಂತಾರೆ. ಸರ್, ಮುಂದೆ ನೀವು ಏನಾದ್ರು ಈ ಬಿಸ್ನೆಸ್ ಅಲ್ಲೇ ಇನ್ನು ಏನ್ ಮಾಡ್ಬೇಕಂತ ಇಷ್ಟಪಡ್ತಿದ್ದೀರಾ ನೀವು? ಇನ್ನು ಮುಂದೆ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ದೊಡ್ಡ ಅಂಗಡಿ ಮಾಡೋಣ ಅಂತೆಲ್ಲ ಅನ್ಸ್ಕೊಂಡಿರ್ತೀವಿ. ದೊಡ್ಡ ಅಂಗಡಿ ಮಾಡ್ಬೇಕಂತ ನಿಮ್ದೇನಾದ್ರು ಬ್ರ್ಯಾಂಡ್ ಮಾಡ್ಬೇಕಂತ ಏನಾದ್ರು ಐಡಿಯಾ ಇದೆಯಾ? ಮಾಡ್ಬೇಕು ಅಂತ ಇದೆ.
ಬ್ರ್ಯಾಂಡ್ ಅದೊಂದು ಕನ್ಸಿದೆ ಗೊತ್ತಾ, ನಮ್ದೇ ಅಂಗಡಿ ಇದ್ ಮಾಡಿದ್ವಿ ಅಂದ್ರೆ ನಮ್ದೇ ಬ್ರ್ಯಾಂಡ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಕಸ್ಟಮರ್ಸ್ ಗೆ ನಮ್ಮ ಈ ಬ್ರ್ಯಾಂಡ್ ಅಂತ ಹೇಳಿದ್ರೆ, ಈ ಅಂಗಡಿ ಅಂತ ಹೇಳಿದ್ರೆ ಓಕೆ ಗುಡ್ ಕ್ವಾಲಿಟಿ ಕೊಡ್ತಾ ಇದಾರೆ ಅಂತ ಅನ್ಸ್ಬೇಕು. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನಿಮ್ ಕೈಯಲ್ಲಿ ಇರಲ್ಲ. ಹೌದು ಒಂದ್ಸತಿ ಮ್ಯಾನುಫ್ಯಾಕ್ಚರಿಂಗ್ ನಿಮ್ ಕೈಯಲ್ಲಿ ಬಂದ್ರೆ ನೀವು ಕ್ವಾಲಿಟಿ ಇನ್ನೂ ಚೆನ್ನಾಗಿ ಕೊಡ್ಬೋದು. ಹೌದು. ಹೌದು. ಸೊ ಅದು ಎಷ್ಟು ವರ್ಷದಿಂದ ಮಾಡ್ತೀರಾ? ನಾನು ಒಂದು 2 years ಇಂದ ಮಾಡ್ತಾ ಇದ್ದೀನಿ. 2 years ಅಷ್ಟೇ. 2 years ಆಗಿದೆ. ಇನ್ನೂ ಈ ಬಿಸ್ನೆಸ್ ಅಲ್ಲಿ ನೀವು ಹೊಸದಾಗಿ ಹೌದು, ಮಾಡ್ತೀರಿ, ಹೊಸ್ದಾಗಿ. ಇನ್ನೂ ಕಲಿಯೋದು ತುಂಬಾ ಇದೆ ಅಂತ ಹೇಳ್ತೀರಾ. ಸೊ ಥ್ಯಾಂಕ್ ಯು ಸರ್, ಇಷ್ಟಿವೆ. ತುಂಬಾ ಧನ್ಯವಾದಗಳು ಸರ್. ಮಾಡಿ. ನಮಸ್ತೆ ಸರ್, ಮೊದಲಿಗೆ ನನ್ನ ಅಂಗಡಿ ನೇಮ್ ಬಂದು ಮಿತ್ರ ಕ್ರಿಯೇಷನ್ ಅಂತ, ಗಾಂಧಿ ಬಜಾರ್ ಮೇನ್ ರೋಡ್ ಅಲ್ಲಿ ಬರುತ್ತೆ, ನಿಯರ್ ಕನಿಕಾ ಪರಮೇಶ್ವರಿ ಟೆಂಪಲ್ ಅಲ್ಲಿ ಬರುತ್ತೆ. ನಮ್ಮೆಲ್ಲ ಕ್ವಾಲಿಟಿ ಇದ್ರೊಳಗೆ ಅಂತ ಹೇಳಿದ್ರೆ ಮೆನ್ಸ್ ಒಳಗೆ 6 ಫ್ಯಾಬ್ರಿಕ್ ಅಲ್ಲಿ ತರಿಸ್ತೀವಿ. ಜೀನ್ಸ್ ಗಳೆಲ್ಲ ಪವರ್ ಲೈಕ್ರಾದಲ್ಲಿ ಬರುತ್ತೆ, ಕ್ವಾಲಿಟಿ ಮತ್ತೆ ತುಂಬಾನೇ ಚೆನ್ನಾಗಿರೋಂಥವೆಲ್ಲ ನಾವು ತರಿಸ್ತೀವಿ. ಆ ನಂತರ ಬ್ಯಾಗಿ ಪ್ಯಾಂಟ್ಸ್ ಗಳೆಲ್ಲ ಬರುತ್ತೆ, ಇದರಲ್ಲಿ ವಿತ್ ಪಾಕೆಟ್ ವಿತೌಟ್ ಪಾಕೆಟ್ ಎರಡು ನಾವು ತರಿಸಿದೀವಿ. ಟಿ ಶರ್ಟ್ಸ್ ಗಳಲ್ಲಿ ಆಲ್ಮೋಸ್ಟ್ ನಾವು ರೌಂಡ್ ನೆಕ್, ಕಾಲರ್ ನೆಕ್ ಎಲ್ಲ ತರನು ತರಿಸಿದೀವಿ. ಎಲ್ಲ ಗುಡ್ ಪ್ರೈಸ್ ಒಳಗೆ ಕೊಡ್ತೀವಿ, ಮತ್ತೆ ಎಲ್ಲ ಆಫರ್ ವೈಸ್ ಅಲ್ಲೇ ಕೊಡ್ತಿದೀವಿ. ಫಾರ್ಮರ್ ಶರ್ಟ್ಸ್ ಗಳೆಲ್ಲ ನೋಡಬಹುದು, ತುಂಬಾ ಚೆನ್ನಾಗಿ ಕ್ವಾಲಿಟಿಯಲ್ಲಿ ಬರುತ್ತೆ. ಬಟ್ ಎಲ್ಲ ಬಾಕ್ಸ್ ಪೀಸ್ ಸೆಟ್ ತರ ಅದರಲ್ಲಿ ಬರುತ್ತೆ. ಫಾರ್ಮರ್ಸ್ ಪ್ಯಾಂಟ್ಸ್ ಗಳನ್ನು ನೋಡಬಹುದು, ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಲೈಕ್ರದೆಲ್ಲ ತರಿಸಿದೀವಿ. ಶರ್ಟ್ಸ್ ಅಲ್ಲಿ ನಿಮಗೆ ಚೆಕ್ಸ್ ಅಲ್ಲಿ, ರೌಂಡ್ ಅಲ್ಲಿ ಎಲ್ಲಾ ತರನು ಇದೆ. ನಿಮಗೆ ಆಫರ್ ವೈಸ್ ಅಲ್ಲಿ ಸಿಗುತ್ತೆ, ನಿಮಗೆ ಎಲ್ಲಾ ಕ್ವಾಲಿಟಿಗಳು ಸಿಗುತ್ತೆ. ಮತ್ತೆ ನಮ್ಮ ಇದ್ರೊಳಗೆ ಅಂಗಡಿಯಲ್ಲಿ ಅಂತ ಹೇಳಿದ್ರೆ ಲೇಡೀಸ್ ಕೂಡ ಇದೆ. ಅದ್ರೊಳಗೆ ಯಾವ ತರ ಅಂತ ಹೇಳಿದ್ರೆ ಈಗೆಲ್ಲ ಫ್ಯಾನ್ಸಿ ಇದ್ರಲ್ಲ ಬರ್ತಾರಲ್ಲ, ಜನರೆಲ್ಲ ತುಂಬಾನೇ ಲೈಕ್ ಮಾಡುವಂತವೆಲ್ಲ ಆತರ ಕಾರ್ಡ್ ಸೆಟ್ ಗಳು ಅವೆಲ್ಲ ತರಿಸಿದೀವಿ. ಕಾರ್ಡ್ಸ್ ಗಳು, ಪ್ಯಾಂಟ್ಸ್ ಗಳೆಲ್ಲ ಬರುತ್ತೆ. ಮತ್ತೆ ಆನಂತರ 3 ಪೀಸ್ ಇದ್ರೊಳಗೆಲ್ಲ ಬರುತ್ತೆ, ಈ ಗ್ರ್ಯಾಂಡ್ ನೆಕ್ಕಲೆಲ್ಲ ಬರುತ್ತೆ. ಈ ತರದೆಲ್ಲ ನಾವು ತರಿಸಿದ್ವಿ. ನಮ್ಮಲ್ಲಿ ಮೆನ್ಸ್ ಮತ್ತೆ ಲೇಡೀಸ್ ಎರಡು ಕೂಡ ನಾವು ಇಟ್ಟಿದ್ದೀವಿ.